ಹಾಯ್ ಫ್ರೆಂಡ್ಸ್, ಇವತ್ತು ತುಂಬ ಸ್ಪೆಷಲ್ ಡೇ. ಯಾಕೆ ಅಂದರೆ ನಮ್ಮ ಫ್ರೆಂಡು ಆ್ಯಕ್ಟಿವ್ ಹೊಂಡ ತೊಗೊತಿದ್ದಾನೆ. ಅದರಲ್ಲೂ ಅವ್ನ ಖುಷಿಗಂತೂ ಕೊನೆಯೇ ಇಲ್ಲ. ಆ ಫ್ರೆಂಡ್ ಯಾರು ಅಂದರೆ ನೋಡಿ ಇವರೇನೆ. ಅದರಲ್ಲೂ ಅಣ್ಣನ ಖುಷಿ ತಡೆಯೋಕ್ಕೆ ಆಗ್ತಾ ಇಲ್ಲ ಫುಲ್ಲು. ಅದರಲ್ಲೂ ನೆನ್ನೆ ರಾತ್ರಿ ಅಂತೂ ನಿದ್ದೆನೇ ಮಾಡಿಲ್ಲ. ನೆನ್ನೆ ಹೋಗ್ಬಿಟ್ಟು ಗಾಡಿನ ಬುಕ್ ಮಾಡ್ಬಿಟ್ಟು ಬಂದಿದ್ದೀವಿ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ? ಎಲ್ಲ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಗಾಡಿ ತಗೊಳ್ಳೋ ಖುಷಿಗೆ. ಗಾಡಿ ಯಾವಾಗ ಬರುತ್ತೆ ಅಂತ 2 ಗಂಟೆಲೆಲ್ಲ ಎದ್ದು ಕುತ್ಕೊತಾ ಇದ್ರು. ನೀವು ಕೇಳೋಣ ಏನು ಅನಿಸುತ್ತೆ ಗಾಡಿ ತೊಗೊತಿದ್ದೀನಲ್ಲ ಅದಕ್ಕೆ ಅಂದ್ಬಿಟ್ಟು. ಹೇಳಿ ಸರ್, ಏನು ಅನ್ನಿಸ್ತೈತೆ ಗಾಡಿ ತಗೊಳ್ಳೋದಕ್ಕೆ? ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಗ್ತೈತೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಥ್ಯಾಂಕ್ ಗಾಡ್. ನೋ ಕಾಮೆಂಟ್ಸ್. ಹೆಂಗೋ ಇನ್ನು ನೆಕ್ಸ್ಟು ಬೇಗ ಮದುವೆನೇ. ಇಲ್ಲಾಂದ್ರೆ ಗಾಡಿಗೆ ಬೇಜಾರು ತಗೊಂಡಿಲ್ಲ ಅಂದರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನಂದ್ರೆ ಫ್ರೆಂಡ್ ಗಾಡಿ ತಗೊಂತಾ ಇರೋದು, ಅವನಿಗಿಂತ ಹೆಚ್ಚಾಗಿ ನಮಗೆ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇಷ್ಟ ದಿನ ಬರೀ ಬಸ್ಸಲ್ಲೇ ಓಡಾಡ್ತಾ ಇದ್ರು. ಅಲ್ಲೇ ಇಲ್ಲಿ ಹೋಗ್ಬೇಕಂದ್ರೂ ನೀರ್ ಕ್ಯಾನ್ ತರ್ಬೇಕಂದ್ರೂ ಹೆಗಲ್ ಮೇಲೆ ಇಕ್ಕೊಂಬತ್ತಾ ಇದ್ರು. ಆದ್ರೆ ಏನಂದ್ರೆ ಇವಾಗ ಗಾಡಿ ತಗೊಂಡು ಫುಲ್ಲು ಖುಷಿಯಾಗಿ ಅಲ್ಲಿ ನೋಡಿ ಅಲ್ಲಿ ಹೆಂಗ್ ಬಿಡ್ತಾರೆ. ಅಯ್ಯೋ ಇನ್ನ ಆಮೇಲೆ ಅಷ್ಟೇ ಅಲ್ಲ, ಗಾಡಿ ತಗೊಂಡು ಆಗ್ಲೇ ಮದ್ವೆ ಆಗಕ್ಕೆ ಸ್ಕೆಚ್ ಆಗ್ತವ್ರೆ. ಕಂಗ್ರಾಚುಲೇಷನ್ ಬ್ರದರ್. ಹೇಳ್ತವ್ರೆ ಗಾಡಿ ಹೆಂಗೋ ಬಂತು, ಇನ್ನೊಂದು ವರ್ಷದಲ್ಲೇ ಮದ್ವೆ ಆಗ್ಬಿಡ್ತೀನಿ ಅನ್ಬಿಟ್ಟು. 4 ಗಂಟೆಗೆ ಬರಕ್ ಹೇಳಿದಾರೆ. RSRಗೆ ಆಗ್ತಾನೆ ಇಲ್ಲ. ಅವಾಗಿಂದ ಫೋನ್ ಮಾಡ್ತವ್ರೆ. ಅದಕ್ಕೆ ಇವ್ರ ಕಾಟ ತಡೆಯಕ್ ಆಗ್ದಿರ ಸರ್ ಬರ್ತೀರಾ 1 ಅವರ್ ಬೇಗ ಬನ್ನಿ ಅಂತ 3 ಗಂಟೆಗೆ ಬರಕ್ ಹೇಳಿದಾರೆ. ಅದಕ್ಕೆ ಫುಲ್ಲು ಖುಷಿ ಆಗ್ಬಿಟ್ಟು ರೆಡಿ ಆಗ್ತಾ ಇದಾರೆ. ಗಾಡಿ ತಗೊಳಕ್ ಹೋಗ್ತಾ ಇದೀವಿ. ಅನ್ನೊಂದು ಖುಷಿ ನೋಡಿ. ಅಷ್ಟೇ ಅಲ್ಲ, ಇನ್ನು ಮದುವೆ ಆಗ್ಬಿಟ್ಟು ಹೆಂಗೋ ಹುಡುಗಿನ ಹಾಕೊಂಡು ಹೋಗಕ್ಕೆ ನೋಡ್ತಾವ್ರೆ. ಇನ್ನೂ ಬ್ಯಾಚುಲರು, ಮದುವೆನೂ ಆಗಿಲ್ಲ. ಅದು ಖುಷಿ ಮೇಲೆ ಖುಷಿ. ಅಣ್ಣನ ಖುಷಿ ನೋಡಿ ತಡೆಯೋಕ್ಕೆ ಆಯ್ತಾ ಇಲ್ಲ. ಹೆಂಗೆ ನೋಡಿದ್ರು ಬೇಗನೆ ಬಂದ್ಬಿಟ್ಟು ಶೋರೂಮ್ಗೆ. ಆದರೆ ಅಣ್ಣಂಗಂತೂ ಕಾಯಕ್ಕೆ ಆಗ್ತಾನೆ ಇಲ್ಲ. ಗಾಡಿ ಸೈಡ್ ಫಿಟ್ಟಿಂಗ್ ಎಲ್ಲ ನಡೀತಾ ಇದೆ. ಆದರೆ ಒಂದ್ಸತಿ ಫೋನ್ ನೋಡ್ತಾರೆ, ಆ ಕಡೆ ನೋಡ್ತಾರೆ. ಒಂದ್ಸತಿ ಫೋನ್ ನೋಡ್ತಾರೆ, ಒಂದ್ಸತಿ ಆ ಕಡೆ ನೋಡ್ತಾರೆ. ಗಾಡಿ ರೆಡಿ ಆಯ್ತಾ ಅಂತ. ಆದರೂ ಫುಲ್ಲು ಖುಷಿನೋ ಖುಷಿ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನಿಂತ್ಕೊಳ್ಳಪ್ಪ. ರುಕೋ ಜರಾ ಸಬರ್ ಕರೋ. ಆಯ್ತಾಯ್ತು. ಇನ್ನೂ ಅದಕ್ಕೆಲ್ಲ ಡೆಕೋರೇಷನ್ಗೆ ವೆಯ್ಟ್ ಮಾಡ್ತವ್ರೆ. ಪರವಾಗಿಲ್ಲ, ಹಾಕೋ. ನೀನು ಪುಟ್ಕೋಸಲ್ಲಿ ನಿಂತರೂ ಚೆನ್ನಾಗಿ ಕಾಣ್ತೀಯ. ಅಷ್ಟೇ ಅಲ್ಲ, ಕೊನೆಗೆ ಬಂದೇ ಬಿಡ್ತು ನೋಡಿ ಅಣ್ಣನ ಕೈಗೆ. ಎಷ್ಟು ದೊಡ್ಡ ಕೀ ಕೊಟ್ಟವ್ರೆ ಅಂದರೆ ಈ ಕೀ ನಿಂತ್ಕೊಂಡೋಗ್ಬಿಟ್ಟು ಯಾವ ಕಡೆಯಿಂದ ಗಾಡಿಗೆ ಹಾಕ್ತಾರೋ ಅದಂತೂ ನನಗಂತೂ ಗೊತ್ತಿಲ್ಲ. ಲ್ಯಾಟ್ರಿ